ಇಂದು ನಾನು ಮಾಡುತ್ತಿರುವ ರೆಸಿಪಿ ಎಲ್ಲರಿಗೂ ಇಷ್ಟವಾಗುವ ಬ್ಲ್ಯಾಕ್ ರುಚಿಕರವಾದ ಫಾರೆಸ್ಟ್ ಕೇಕ್. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನ ಮೂಲ ಜರ್ಮನಿ ಬ್ಲ್ಯಾಕ್ ಫಾರೆಸ್ಟ್ ಪರ್ವತ ಶ್ರೇಣಿಯಲ್ಲಿ ಚೆರ್ರಿ ಹಣ್ಣಿನಿಂದ ತಯಾರಿಸುವ ಒಂದು ಬಗೆಯ ಮದ್ಯವನ್ನು ಈ ಕೇಕ್ ತಯಾರಿಕೆಗೆ ಬಳಸುವುದರಿಂದ ಕೇಕ್ಗೆ ಈ ಹೆಸರು ಬಂದಿದೆ. ಈ ಚಾಕ್ಲೇಟ್ ಕೇಕ್ನ ಪದರುಗಳ ನಡುವೆ ಕಡೆದ ಫ್ರೆಶ್ ಕ್ರೀಮ್ ಧಾರಾಳವಾಗಿ ಬಳಸಿರುವುದರಿಂದ ಈ ಕೇಕ್ ಇನ್ನಷ್ಟು ಸ್ವಾದಿಷ್ಟ ಮತ್ತು ಅಮೋಘ ರುಚಿಯನ್ನು ಕೊಡುತ್ತದೆ. ಕೇಕ್ ತಯಾರಿಕೆಗೆ ಸ್ವಲ್ಪ ಜಾಸ್ತಿ ಸಮಯ ಬೇಕು, ಆದರೆ ನಾವೇ ಮನೆಯಲ್ಲಿ ತಯಾರಿಸಿದ ಕೇಕ್ ಸವಿಯುವಾಗಿನ ಆನಂದವೇ ಬೇರೆ. ಹಾಗಿದ್ದರೆ ತಡಬೇಕೆ? ನಿಮ್ಮ ಮನೆಯವರ ಬರ್ತ್ಡೇ ಆಚರಿಸಲು ನೀವೇ ಕೇಕ್ ತಯಾರಿಸಬಹುದು. ಅದು ಹೇಗೆ ತಯಾರಿಸುವುದು ಎಂದು ಹೇಳಿಕೊಡುವೆ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಕೇಕ್ ಮೇಲೆ ಹಚ್ಚೋ ಕ್ರೀಮ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಮಾಡಿದ್ರೆ ಇದು ಸ್ವಲ್ಪ ಅಳ್ಳಾಡುತ್ತೆ ಅಂತ ನಾನು ಈ ಥರ ಬೌಲಲ್ಲಿ ನೀರು ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಂಡು. ಇದಕ್ಕೆ ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಅಮೂಲ್ ಫ್ರೆಶ್ ಕ್ರೀಮು ಒಂದು ಕೇಕ್ಗಾದರೆ ಅರ್ಧ ಸಾಕಾಗುತ್ತೆ. ನಾನು ಒಂದು 2 ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪೂರ್ತಿಯಾಗಿ ನಾನು ಇದನ್ನು ಕ್ರೀಮು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಒಂದು 65 ರುಪೀಸಲ್ಲಿ ಬರುತ್ತೆ. 2-3 ಕೇಕ್ಗೆ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಕೂಡ ಒಂದು ವಾರದವರೆಗೂ ಎತ್ತಿಟ್ಟು ಈ ಕ್ರೀಮ್ನ ಯೂಸ್ ಮಾಡ್ಕೋಬೋದು. ನಾನು ಈ ಥರ ಹ್ಯಾಂಡ್ ಬೀಟ್ರಿಂದ ನಾನು ಇದನ್ನು ಬೀಟ್ ಮಾಡ್ತಾಯಿದ್ದೀನಿ. ಇದೊಂದು 5 ನಿಮಿಷ ಆದಮೇಲೆ ಈ ಹದಕ್ಕೆ ಬರುತ್ತೆ ನೋಡಿ. ಈಗ ತೋರಿಸ್ತಾ ಇದ್ದೀನಿ, ಈ ಹದಕ್ಕೆ ಬರುತ್ತೆ. ಈಗ ನಾನು ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ನಾನೀಗ ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಸ್ವಲ್ಪ ಕೋಲ್ಡಲ್ಲಿ ಇಟ್ಕೊಂಡು ಮಾಡಿದ್ರೇ ಚೆನ್ನಾಗಿ ಬರುತ್ತೆ. ಗಟ್ಟಿಗಾಗುತ್ತೆ, ಇಲ್ಲಾಂದರೆ ಗಟ್ಟಿ ಆಗೋದಿಲ್ಲ. ಅದು ತುಂಬಾ ತಿಳುವಾಗೆ ಬರುತ್ತೆ ಅದು. ಹಾಗಾಗಿ ನಾನು ಈ ಥರ ಐಸ್ದು ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಮಿನಿಮಮ್ ಒಂದು 20 ನಿಮಿಷ ಮಾಡಬೇಕಾಗತ್ತೆ. ನಾವು ಟಿ ವಿ ಆ ಥರ ಏನಾದರೂ ನೋಡ್ಕೊಂಡು ಮಾಡ್ಬೋದು. ಇದಕ್ಕೆ ನಾನು ಡಾರ್ಕ್ ಚಾಕ್ಲೇಟ್ ಕೂಡ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಯಾವ ಥರ ಚಾಕ್ಲೇಟ್ ಸುಮ್ಮನೆ ಹಿಂಗೆ 20 ರುಪೀಸ್ ಚಾಕ್ಲೇಟಲ್ಲಿ ಕೂಡ ಮಾಡ್ಕೋಬೋದು. ಇದು ಒಂದು 3-4 ಕೇಕ್ಗೆ ಆಗುತ್ತೆ. ಇಷ್ಟು ಸಾಕಾಗುತ್ತೆ ನೋಡಿ. ಈಗ ನಾನು 3 ತೊಗೊತಾ ಇದ್ದೀನಿ. ಇಷ್ಟು ಸಾಕಾಗುತ್ತೆ ಒಂದು ಕೇಕ್ಗೆ. ಇದು ನಾನು ಕ್ರೀಮ್ ರೆಡಿ ಮಾಡಿ ಈಗ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದನ್ನೀಗ. ಈಗ ನಾನು ಸಿರಪ್ ಮಾಡ್ಕೊತಾ ಇದ್ದೀನಿ. ಶುಗರ್ ಸಿರಪ್ಗೆ ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಸ್ವಲ್ಪ ಚೆರ್ರಿ ಹಾಕ್ಕೊಂಡು ನಾನು ಕುದಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಕೂಡ ನಾವು ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು ನೋಡಿ. ಈ ಚೆರ್ರಿ ಹಾಕೋದ್ರಿಂದ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅಂತ ಒಂದು 4 ನಾನು ಚೆರ್ರಿ ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕೇಕ್ ಮಾಡೋದಕ್ಕೆ ನಾನು ಒಂದು ಬಟ್ಲು ಹಾಲು ತೊಗೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಇಲ್ಲಾಂದರೆ ವಿನೆಗರ್ ಕೂಡ ಹಾಕೋಬೋದು. ಮೊಸರು ಕೂಡ ಹಾಕಿ ಮಾಡ್ತಾರೆ. ನನಗೆ ಮೊಸರಿಗಿಂತಲೂ ಇದೇ ಚೆನ್ನಾಗಿರುತ್ತೆ. ಈ ಥರ ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸ ಹಾಕಿ ಮಾಡ್ತೀನಿ. ಈಗ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ ನೋಡಿ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದು, ಹಾಗಾಗಿ ಬೇಗ ಮಿಕ್ಸ್ ಆಗಲಿಲ್ಲ. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನು ಸಕ್ಕರೆ ಪೌಡ್ರು, ಮಿಲ್ಕ್ ಮೇಡು ಒಂದು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಬೆಣ್ಣೆ ಆಚೆನೇ ಇಟ್ಟದ್ದು ತೊಗೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಒಂದು 5 ನಿಮಿಷ ಇದೇ ಥರ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಚೆನ್ನಾಗಿ ಒಂದು 5 ನಿಮಿಷ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ರೆಡಿಯಾಗಿದೆ. ಈಗ ನಾವು ಹಿಟ್ಟನ್ನ ಸೋದಿಸ್ಕೊಳ್ಳೋಣ. ಮೈದಾ ಹಿಟ್ಟು 1 ಬಟ್ಲು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನು ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡ್ರು, 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಜಲ್ದಿ ಮಾಡ್ಕೋಬೇಕು. ಈ ಥರ ಗಂಟು ಏನಾದರೂ ಇದ್ದರೆ ನಾವು ಚೆನ್ನಾಗಿ ನೀಟಾಗಿ ಇದು ಜಲ್ದಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದು ಇನ್ನೊಂದು ಸ್ವಲ್ಪ ನಾವು ಬೀಟ್ ಮಾಡ್ಕೊಳ್ಳೋಣ. ಈಗ ನಾನು ಹಾಲಲ್ಲಿ ನೋಡಿ ಇದು ನಿಂಬೆಹಣ್ಣಿನ ರಸ ಮಿಕ್ಸ್ ಮಾಡಿಟ್ಟಿದ್ನಲ್ಲ, ಈ ಥರ ಆಗಿದೆ. ಇದನ್ನು ಸ್ವಲ್ಪ ಹಾಕಿ ನಾವು ಇದು ತೆಳುವು ಮಾಡ್ಕೊಳ್ಳೋಣ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಮೈದಾ ಹಿಟ್ಟು ಕೋಕೋ ಪೌಡ್ರೆಲ್ಲ ಸೋದಿಸಿಟ್ಕೊಂಡಿದ್ನಲ್ವ, ಅದನ್ನು ಈಗ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಗಂಟಿಲ್ದಿರೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಲು, ನಿಂಬೆಹಣ್ಣಿನ ರಸ ಇದನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕಡಿಮೆ ಅನಿಸಿದ್ರೆ 2 ಟೇಬಲ್ ಸ್ಪೂನಷ್ಟು ನಾವು ಇನ್ನೂ ಹಾಲು ಹಾಕೋಬೇಕಾಗತ್ತೆ ನೋಡಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ನಾನು ಹಾಲನ್ನ ಹಾಕ್ತಾ ಇದ್ದೀನಿ. ನಾನು ಮೆಜರ್ಮೆಂಟು ಕರೆಕ್ಟಾಗೆ ತೊಗೊಂಡಿದ್ದೀನಿ ನೋಡಿ. ಇದು ಈ ಹದಕ್ಕೆ ಬರಬೇಕು. ತುಂಬ ಗಟ್ಟಿಗಿದ್ರೂ ಚೆನ್ನಾಗಿರಲ್ಲ, ತುಂಬ ತಿಳುವಾದರೂ ಕೇಕ್ ಚೆನ್ನಾಗಿ ಬರೋದಿಲ್ಲ.
ಇದು ರೆಡಿಯಾಗಿದೆ. ನಾನೊಂದು ಕೇಕ್ ಟಿನ್ನಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯಾವುದಾದ್ರೂ ನಿಮ್ಮ ಮನೇಲಿ ಪಾತ್ರೆ ಇದ್ದರೆ ಕುಕ್ಕರ್ಗೆ ಇಡಿಸೋ ಥರ ಆ ಥರದ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇದು ಬಟರ್ ಪೇಪರ್ ಅದೇ ಸೇಮ್ ಸೈಜಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನೋಡಿ ಇದು ರೆಡಿಯಾಗಿದೆ. ಇದಕ್ಕೆ ಈ ಮಿಕ್ಸರ್ನ ಹಾಕೊಳ್ಳೋಣ. ನೋಡಿ ಒಂದೆರಡು ಸಲ ಈ ಥರ ಮಾಡಬೇಕು. ಒಳಗಡೆ ಏನಾದರೂ ಲಮ್ಸ್ ಇದ್ದರೆ ಅದೆಲ್ಲ ಆಚೆ ಬಂದುಬಿಡುತ್ತೆ, ಆವಾಗ ಚೆನ್ನಾಗಾಗುತ್ತೆ ಕೇಕು. ನೋಡಿ ಇದನ್ನು ಈಗ ಇದು ಬೇಯಿಸ್ಕೊಳ್ಳೋಣ. ನಾನು ಮುಂಚೆನೇ ಉಪ್ಪೆಲ್ಲ ಇದನ್ನು ಬಳಸ್ಕೊಂಡಿದ್ದೀನಿ. ಈಗ ಒಂದು 15 ನಿಮಿಷ ಆಯಿತು ನಾನು ಇದನ್ನು ಬಿಸಿಗಿಟ್ಟು. ನೋಡಿ ಈ ಥರ ರಿಂಗ್ ಇತ್ತು ಮನೆಯಲ್ಲಿ, ಇದನ್ನು ನಾನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ ಇದೀಗ 15 ನಿಮಿಷ ಬಿಸಿ ಆಗಿದೆ ಮುಂಚೆನೇ. ಈಗ ನಾನು ಈ ಕೇಕ್ ರೆಡಿನ ಇಡ್ತಾಯಿದ್ದೀನಿ. ಇದಕ್ಕೆ ಕರೆಕ್ಟಾಗಿ ಬರೋ ಥರ ಮುಚ್ಚಳ ಇದೆ. ನಾನು ಇದೆಲ್ಲ ಈ ಹೋಲ್ಸ ಪ್ಯಾಕ್ ಮಾಡಿ ಇದು ಮುಚ್ಚಳ ಇಡ್ತಾಯಿದ್ದೀನಿ. ಇಲ್ಲಾಂದರೆ ಕುಕ್ಕರ್ ಲಿಡ್ಡು ಮತ್ತು ವೇಷರೆಲ್ಲ ತೆಗೆದು ಆ ಥರ ಕೂಡ ಕ್ಲೋಸ್ ಮಾಡಿ ಇಟ್ಕೋಬೋದು. ಇದು 35ರಿಂದ 40 ನಿಮಿಷ ಇಡಬೇಕು. ನಾನೀಗ 40 ನಿಮಿಷ ಆದಮೇಲೆ ನೋಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ. ಈ ಥರ ಕಡ್ಡಿ ಕ್ಲೀನಾಗಿ ಬಂದರೆ ಬೆಂದಿದೆ ಅಂತ. ಇಲ್ಲಾಂದರೆ ಸ್ವಲ್ಪ ಕಡ್ಡಿಗೆ ಏನಾದರೂ ಹತ್ತಿದ್ರೆ ಇನ್ನೊಂದು 5 ನಿಮಿಷ ಇಟ್ಕೋಬೇಕಾಗುತ್ತೆ. 35 ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಬೆಂದಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ಇಡಬೇಕಾಗುತ್ತೆ. ಇದು ಪೂರ್ತಿಯಾಗಿ ಬೆಂದಿದೆ, ಯಾಕಂದರೆ ನಾನು ಒಂದೇ ಸಲ 40 ಮಿನಿಟ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಇದು ತಣ್ಣಗಾಗಲು ಇಡಬೇಕು. ನೋಡಿ ಈಗ ತಣ್ಣಗಾಗಿದೆ. ಒಂದು 10 ನಿಮಿಷ ಬಿಟ್ಟಿದ್ದೆ ನಾನು, ಪೂರ್ತಿ ತಣ್ಣಗಾಗಿದೆ. ಈಗ ತೆಗಿಯೋಣ ಕೇಕ್. ನೋಡಿ ಎಷ್ಟು ನೀಟಾಗಿ ಬಂದಿದೆ. ತುಂಬ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಕೇಕು. ನೋಡಿ ಈಗ ನಾನು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಮೆತ್ತಗಾಗಿ ಬಂದಿದೆ ಕೇಕು. ಕೇಕ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಮೇಲಿರೋದು ಸ್ವಲ್ಪ ನಾನು ಲೇಯರ್ ಕಟ್ ಮಾಡಿ ತೆಗಿತಾ ಇದ್ದೀನಿ, ಯಾಕಂದರೆ ಕ್ರೀಮ್ ಚೆನ್ನಾಗಿ ಹತ್ಕೊಳ್ಳೋದಿಲ್ಲ. ಹಾಗಾಗಿ ಇದು ಸ್ವಲ್ಪ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ನೋಡಿ ನಾನು 2 ಲೇಯರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ಟರ್ ಏನಾದರೂ ಇದ್ದರೆ ಸ್ಕೇಲ್ ಥರ ಬರುತ್ತೆ, ಆ ಥರದ್ದು ಕಟ್ಟರ್ ಏನಾದರೂ ಇದ್ದರೆ 3 ಲೇಯರ್ ಕೂಡ ಕಟ್ ಮಾಡ್ಕೋಬೋದು. ನಾನಿದು ಹಳೆಯದು ಕೇಕ್ ತಂದಿರೋದು ಬೇಸ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಕೇಕ್ ಸರ್ದಾಡಬಾರ್ದು ಅಂತ ನಾನು ಸ್ವಲ್ಪ ಕೆಳಗಡೆ ಕ್ರೀಮ್ ಹಾಕೋತಾ ಇದ್ದೀನಿ. ನೋಡಿ ನಾನು ಒಂದು 2 ಲೇಯರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು 3 ಲೇಯರಾಗಿ ಕಟ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಒಂದು ಲೇಯರ್ ಇಟ್ಬಿಟ್ಟು ಇದಕ್ಕೆ ಶುಗರ್ ಸಿರಪ್ ಹಾಕೋಬೇಕು. ಆಮೇಲೆ ನಾವು ಮೇಲೆ ಕ್ರೀಮ್ ಹಚ್ಕೋಬೇಕಾಗತ್ತೆ. ನೋಡಿ ನೀಟಾಗೆ ಎಲ್ಲ ಕಡೆ ಸಿರಪ್ ಕುಡಿಯೋ ಥರ ನಾವು ಹಾಕೋಬೇಕು. ನೋಡಿ ಎಲ್ಲ ಕಡೆ ಹಾಕೊಳ್ಳಿ, ಯಾವ ಕಡೆನೂ ಬಿಡಬಾರ್ದು. ಇದು ಫ್ರಿಜ್ಜಲ್ಲಿ ಇಟ್ಟರೆ ತಣ್ಣಗಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಕೇಕು. ಈ ಥರ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ, ಸಿಹಿ ಸುದ್ದಿಗಳಿದ್ದಾಗ ನಾವು ಕೇಕ್ ಕಟ್ ಮಾಡ್ಕೊಳ್ಳೋದಾದರೆ ಮುಂಚೆನೇ ನಾವು ಕ್ರೀಮು ಸಿರಪ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೇಕ್ನೇ ಬೇಗನೆ ಮಾಡ್ಕೋಬೋದು. ಯಾಕಂದರೆ ಈ ಕ್ರೀಮು ಸಿರಪ್ಪು ಒಂದು ವಾರ ಎಲ್ಲ ನಾವು ಮುಂಚೆನೇ ನಾವು ಮಾಡಿಟ್ಕೊಂಡ್ರು ಕೂಡ ಒಂದು ವಾರದವರೆಗೂ ಮಾಡಿಟ್ಕೋಬೋದು. ನೋಡಿ ಈಗ ಶುಗರ್ ಸಿರಪ್ ಆದಮೇಲೆ ಮೇಲೆ ನಾನೀಗ ಕ್ರೀಮ್ ಹಾಕ್ತಾಯಿದ್ದೀನಿ. ಇಲೆಕ್ಟ್ರಿಕ್ ಬೀಟರ್ ಇದ್ದರೆ ಆರಾಮಾಗಿ ನಾವು ಇನ್ನೂ ಗಟ್ಟಿಯಾಗಿ ಮಾಡ್ಕೋಬೋದು. ಇದು ಕೈಯಲ್ಲಿ ಮಾಡಿದ್ರೆ ಅಷ್ಟು ಗಟ್ಟಿಗೆ ಬರಲ್ಲ, ಪರವಾಗಿಲ್ಲ, ನಾವು ಮಾಡ್ಕೋಬೋದು ಮನೇಲೇ. ದುಡ್ಡು ಖರ್ಚು ಮಾಡೋ ಬದಲು ಈ ಥರ ಮನೇಲಿ ಕೂಡ ಮಾಡ್ಕೋಬೋದು. ಟಿ ವಿ ನೋಡಿಕೊಂಡು ಈ ಥರ ನಾವು ಕ್ರೀಮ್ನ ರೆಡಿ ಮಾಡಿ ಇಟ್ಕೋಬೋದು. ಯಾಕಂದರೆ 20 ನಿಮಿಷ ನಾವು ಮಿನಿಮಮ್ 20 ನಿಮಿಷ ನಾವು ಬೀಟ್ ಮಾಡ್ಕೋಬೇಕಾಗತ್ತೆ ಇದನ್ನು. ನೋಡಿ ಈ ಥರ ನಾನು 2 ಲೇಯರ್ಗೆ ಸಿರಪ್ ಹಾಕಿ 2 ಲೇಯರ್ಗೆ ನಾನೀಗ ಕ್ರೀಮ್ ಹಾಕ್ತಾಯಿದ್ದೀನಿ. ಇದು ಈ ಕ್ರೀಮ್ನ ನಾವು 65 ರೂಪಾಯಿ ಕೊಟ್ಟು ತಂದರೆ ಈ ಕ್ರೀಮ್ ಆರಾಮಾಗಿ ನಾವು 2 ರಿಂದ 3 ಕೇಕ್ಗೆ ನಾವು ಯೂಸ್ ಮಾಡ್ಕೋಬೋದು. ಇನ್ನೂ ತುಂಬಾ ಮಿಕ್ಕಿದೆ ಕ್ರೀಮು. ನೋಡಿ ನೀಟಾಗೆ ಎಲ್ಲ ಕಡೆ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನಾನು ಚಾಕ್ಲೇಟ್ನ ತುರಿದಿಟ್ಕೊಂಡಿದ್ದೀನಿ. ತುರಿದಿರೋ ಚಾಕ್ಲೇಟ್ ಅಷ್ಟೇನು ನೀಟಾಗಿ ಬಂದಿಲ್ಲ, ಅದು ಸ್ವಲ್ಪ ಲೇಯರ್ ಆಗಿ ಬಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಶಾರ್ಪ್ ಇರೋ ಚಾಕುವಿಂದ ಕೂಡ ನಾವು ಲೇಯರ್ ಆಗಿ ಕಟ್ ಮಾಡ್ಕೋಬೋದು. ನೋಡಿ ಈಗ ಕ್ರೀಮ್ ಹಾಕ್ತಾ ಇದ್ದೀನಿ. ಈ ಕ್ರೀಮ್ ಕೂಡ ನಾನು ಹಾಕೋದಿದು ಕೋನ್ನ ನಾನು ಕೋಕೋ-ಕೋಲಾ ಟೀನ್ ಕಟ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀನಿ. ಯಾವುದೇ ಥರ ಜಾಸ್ತಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ರೆಡಿಮೇಡ್ ತೊಗೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ.
ಆದರೂ ಪರವಾಗಿಲ್ಲ ಅನ್ನೋರು ಇಷ್ಟು ಕೋಕೋ ಕೋಲಾ ಟಿನ್ನಿಂದ ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಮೇಲೆ ಚೆರಿಯಿಂದ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಕೂಡ ಚಾಕ್ಲೇಟ್ನ ಹಚ್ತಾ ಇದ್ದೀನಿ ನೋಡಿ. ಈ ಥರ ಸೈಡಲ್ಲಿ ಕೂಡ ಸ್ವಲ್ಪ ಡಿಸೈನ್ ಮಾಡ್ಕೋಬಹುದು. ಇದು 1 ಅವರ್ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಕೋಲ್ಡ್ ಆಗಿದ್ರೇ ಚೆನ್ನಾಗಿರುತ್ತೆ ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಾಕಲ್ವಾ, ಇಷ್ಟು ಆರಾಮಾಗಿ 700-800 ರುಪೀಸ್ kg ಬರುತ್ತೆ. ನಾವು ಒಂದು 150 to 200 ಒಳಗಡೆ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಅಷ್ಟೇ ಮಾತ್ರ ಖರ್ಚಿಗೆ ಬರುತ್ತೆ ಇದು. ನೋಡಿ ರೆಡಿಯಾಗಿದೆ ರುಚಿಕರವಾದ ಒಳ್ಳೆ ಟೇಸ್ಟಿಯಾಗಿರೋ ಬ್ಲ್ಯಾಕ್ ಫಾರೆಸ್ಟ್ ಕೇಕ್. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ಕೇಕ್ ಅಂದರೆ ತುಂಬ ಇಷ್ಟ ಅಲ್ವಾ? ನೀವು ಕೂಡ ನಿಮ್ಮ ಮನೇಲಿ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಯಾವುದೇ ಥರ ಓವನ್ ಇಲ್ಲದೆ ಕುಕ್ಕರಲ್ಲೇ ಮಾಡ್ಕೋಬೋದು. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ಮೈದಾ ಹಿಟ್ಟು, ಸೇಮ್ ಪ್ರಮಾಣದಲ್ಲಿ 1 ಬಟ್ಲು ಹಾಲು, 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡ್ರ್, 2 ಟೇಬಲ್ ಸ್ಪೂನು ಮಿಲ್ಕ್ ಮೇಡು, 1 ಟೇಬಲ್ ಸ್ಪೂನ್ ಬೆಣ್ಣೆ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕುಕ್ಕಿಂಗ್ ಆಯಿಲ್, ಅದು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ, 2 ಟೇಬಲ್ ಸ್ಪೂನ್ ಕೋಕೋ ಪೌಡ್ರು, 4 ಟೇಬಲ್ ಸ್ಪೂನು ಸಕ್ಕರೆ ಪೌಡ್ರು ಮತ್ತು ಇದು ಅಮೂಲ್ದು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಇದಕ್ಕೆ ಡೆಕೋರೇಷನ್ಗೆ ಸ್ವಲ್ಪ ಚೆರ್ರಿ ಮತ್ತು ಇದು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.